ಚಂದ್ರಣ್ಣ. ಬಾಜಯ್ಯಣ್ಣ. ಅಪಾರ ದಿವಸ ಆಗಿತ್ ಕಣಣ್ಣ ನೀನ್ ನೋಡಿ ಎಲ್ಲಿ ಹೊಂಟೋಗಿದ್ದೆ? ಇಲ್ಲಕಪ್ಪ, ನನ್ ಮಗನ್ ನೋಡಕ್ಕೆ ಅಂತ ಹೋಗಿದ್ದೆ ಪ್ಯಾಟ್ಗೆ, ನಮ್ಗೆ ಬಂದೆ. ನಮ್ ಚಂದ್ರಣ್ಣಂಗ್ ಇಷ್ಟ ಅಂತ ಹನುಮಕ್ಕ ಕಡ್ಲೆ ಉಂಡೆ ಮಾಡ್ಕೊಂಡು ಕಾದೆ ಕಾರ್ಲಪ್ಪ. ಓಹೋ, ನಾ ಬರೋದ್ನೇ ಕಾಯ್ತಾ ಇದ್ಲೆ ನಮ್ಮಕ್ಕ. ನಿಮ್ ಬರ್ನೇ ಇಲ್ಲ. ಆದ್ರೆ ಒಂದ್ ಮೊದ್ಲೇ ಹೇಳಿರ್ತೀನಿ, ಅವಳು ಎಲ್ಲೋ ಮಡಿಗ್ಬಿಟ್ಟು ಇರುವೆ ಪರ್ವೆ ಹತ್ಕೊಂಡಿದ್ ಕೊಟ್ಬಿಟ್ರೆ ಇಸ್ಕಬೇಡ ನೀನು. ನಾ ಈಸ್ಕೊಂಡನ. ಅದೇನದು ಅಟ್ಟಿ ಬಾಕಲ್ತಾವೆ ಕವ ಕವ ಅಂತಿದ್ದೀರ, ಒಳಿಕ್ ಬರಕ್ಕಾಗ್ದ? ಅಮ್ಮಕ್ಕ ಜಯಣ್ಣ ಬಪ್ಪ ಹನುಮಕ್ಕ ಕರೀತಾವಳೆ. ಅದೇನೋ ಉಂಡೆ ಮಾಡಾಳೆ ಕೊಡ್ತಾಳೆ ಅಂತಿದ್ದ ಹನುಮಕ್ಕ. ಅಲ್ಲ, ಏನು ತಿನ್ನಕ್ಕೆ ಬರೋದಾ ಉದ್ದೇಶ ಇಟ್ಕೊಂಡ್ ಬೋ ಕೆಲ್ಸ ಐತೆ ಅಂತ ನಾನು ಕೊರಗ್ತಾವ್ನಿ. ಉಂಡೆ ಪೊಂಡೆ ಯೋಚನೆ ನಿಮ್ಗೆ. ಅಲ್ಲ ಹನುಮಕ್ಕ, ಹೆಂಗೆ ಸಂರಕ್ಷಣೆ ಮಾಡಿ ಮಡಗಿದೀಯ ಉಂಡೆಯ ಅಂತ ಪರೀಕ್ಷೆ ಮಾಡುಮ ಅಂತ ಹೇಳ್ದೆ ಅವನ್ಗಷ್ಟೇ. ಅದೇ ಉಂಡೆ ಇದ್ರೆ ತಕ ನೋಡು ಹೆಂಗದೆ ಅಂತ. ಅದ್ ಆಮ್ಯಾಕಾಗ್ಲಿ ಕೊಟ್ಟೆ ಕೊಡ್ತೀವಿ, ನಿಮ್ಗೆ ಮಡಗಿರೋದು ಉಂಡೆ ಜೊತೆನು ಬೇರೆ ಬೇರೆ ಎಲ್ಲ ಮಾಡಿವ್ನಿ. ಒಸಿ ತಡ್ಕಳಿ. ಹೆಚ್ಚುಗಟ್ಲೆ ಮಾಡಿದೈ ಅಂತ. ಅದೆಲ್ಲ ಮಾಡಕ್ಕಿಲ್ಲ ಹನುಮಕ್ಕ. ಅದೇನ್ ಹೇಳ್ಬೇಕು ಹೇಳ್ತೀಯ ಹೇಳ್ಬಿಡು ಹನುಮಕ್ಕ. ಅಲ್ಲಪ್ಪ, ಇವ್ರ ಮನಿ ನೋಡ್ದ ನೀನು? ಆ ಸಿದ್ದಣ್ಣ ಕಟ್ಟಿದ್ ಮನಿ ನೋಡ್ದ? ನಾನ್ ನೆನ್ನೆಯಿಂದ ನಿದ್ದೆನೆ ಬಂದಿಲ್ಲ ಬಿಡು. ನಮ್ಮೂರ್ನಾಗ ಆ ತರದ ಮನೆ ನೋಡ ಇಲ್ಲಕಪ್ಪ. ಅಲ್ಲಪ್ಪ, ಹೋಗ್ತೀವ್ನಿ ನಾನು, ಸಂಜೆಗ್ ಹೋಗಿದ್ರೆ ಹನ್ಮಕ್ಕ ನೋಡು ಅಂತ ಹೇಳಿ ಬಿಸ್ನೀರ್ ಸ್ನಾನ ಮಾಡ್ಕೊ ಬಂದೆ ಅಂತ ಹೇಳಿದ್ಲು. ಅದೇನವ ಈಟೊತ್ನಾಗೆಲ್ಲ ತಾನ ಮಾಡ್ಕೊಂಡ್ ಬಂದ್ಯಾ ನೀನು? ಮುಂಚೆ ಎಲ್ಲ ವಾರಕ್ಕೊಂದಪ್ಪ ಮಾಡ್ತಾ ಇದ್ಯಲ್ಲ ನೀನು. ಹಂಗೆ ಆ ಕಾಲ ಎಲ್ಲ ಹೋಯ್ತು ಬಿಡು. ನೋಡು, ದಿನಕ್ಕೆ 2 ದಪ್ಪ ಮಾಡ್ತೀವಿ ನಿಂದು. ಅದೇನ ಅಷ್ಟೆಲ್ಲ ಖರ್ಚು ಮಾಡಕ್ ಆಯ್ತದೆ? ಒಲೆ ಉರಿ ಹಾಕೊಂಡ್ ಕುಂತೀಯಾ ಅಂತೆಲ್ಲ ಕೇಳಿದ್ರೆ ನಗ್ತವಳೆ, ತಕ್ಸಾರ ಮಾಡ್ತಾವಳು. ದೊಡ್ಡ ಕಡೆಯ ಊದ್ಸಿರ್ಬೇಕು. ಒಸಿ ಬಾಯಿಲಿ ಅಂತ ಕರ್ಕ ಹೋದ್ಲು. ಹೋಗ್ ನೋಡಿದ್ರೆ ಎಲ್ಲಾ ನಲ್ಲಿಲು ಬಿಸಿನೀರ್ ಬರ್ತದಪ್ಪ. ಇದೆಂಗೆ ಏನು ಸಮಾಚಾರ? ಏನು ಕರೆಂಟ್ ಇಂದ ಬರ್ತದ ನಲ್ಲಿಲಿ ಅಂದೆ. ಅದಕ್ಕೆ ಅಲ್ಲ, ಸೂರ್ಯನ್ ದೀಪದ್ದು ಅಂತ ಹೇಳ್ತಾವಳಪ್ಪ. ಅಲ್ಲ, ನಮ್ಗಿಲ್ವಾ ಸೂರ್ಯ? ಹೇಳು, ನಮ್ಗೆ ಯಾಕಿಲ್ಲಪ್ಪ? ಏನ್ ಹೇಳು, ನಮ್ಮನೆಗ್ ಮಾತ್ರ ತಣ್ಣೀರ? ಸೂರ್ಯನ್ ಶಕ್ತಿಯ ಬಳಸ್ಕೊಂಡು ನೀರ್ ಕಾಯಿಸೋದು, ಅಡ್ಗೆ ಮಾಡೋದು ಎಲ್ಲದೂ ಇವಾಗ ಅಪಾರ ಬಂದ್ಬಿಟ್ಟವೆ. ಬೆಂಗಳೂರ್ನಾಗ ಒಂದ್ ಕ್ರೆಡಿಲ್ ಅಂತ ಒಂದ್ ಸಂಸ್ಥೆ ಐತೆ ಹನುಮಕ್ಕ. ಅವರು ಸೋಲಾರ್ ಗ್ರಾಮನೇ ಮಾಡ್ಬೇಕು ಅಂತ ಹೊಂಟ್ಬಿಟ್ಟವ್ರೆ. ಬೀದಿಗೆ ಸೋಲಾರ್ ದೀಪ, ಮನೆಗೆ ಸೋಲಾರ್ ದೀಪ, ನೀರ್ ಕಾಯ್ಸಕ್ಕೆ ಸೋಲಾರ್ದು ಏನಪ್ಪಾ ನೀರ್ ಬಿಸಿ ಮಾಡೋವಂತ ಒಂದು ಘಟಕ. ಅದಲ್ಲಪ್ಪ, ನಮ್ ಮೈಸೂರ್ ಪೇಟೆಗೆ ಹೋಗಿದ್ನಲ್ಲ, ಆಗೊಬ್ರು ಮನೆ ನೋಡ್ದೆ, ಗೆಪ್ತಿ ಬಂತು ನೋಡು. ಅದೇನು ಕುಕ್ಕರ್ ಮಾಡ್ತೀವಲ್ಲ ನಾವ್ ಅಡ್ಗೆ ಮಾಡದ, ಬಿಸಿಲಿನಾಗ ಹೋಗಿ ಮಡಗಿ ಅದನ್ನೇನ್ ಡಬ್ಬ ಆಗ್ತದಪ್ಪ, ಅದ್ರಲ್ಲೆಲ್ಲ ಬೇಯ್ಕೊಂಡ್ಬಿಡ್ತದೆ. ಎಷ್ಟ್ ಸಲೀಸ್ ನೋಡು. ಆಮೇಲೆ ಮೊನ್ನೆ ನಮ್ ನಿಂಗವ್ ಸಿಕ್ಕಿದ್ಲು ಹನ್ಮಕ್ಕ, ಹೋಟ್ಲು ಮಡಿಕೊಂಡವಳಲ್ಲ, ಹೇಳು, ಕರ್ಕೊಂಡೋಗಿ ಒಲೆ ತೋರಿಸ್ತಾವಳೆ. ನೋಡು, ಹಿಂದೆ ಎಲ್ಲ ಸೌದೆ ಎಲ್ಲ ಹಾಕಿ ಹೆಂಗೋ ಉರಿಸ್ತಾ ಇದ್ದೆ, ಈಗ ರೇಡಿಯೋದಾಗೆಲ್ಲ ಹೇಳಿದ್ರು ಅಂತ ಅಸ್ತ್ರ ಒಲೆ ಮಾಡ್ಕೊಂಡ್ಬಿಟ್ಟಿದೀನಿ. ಅವಳು ಹೇಳಿದ್ದು ಪಾಯಿಂಟ್ ತಿಳ್ಕ ಹನ್ಮಕ್ಕ. ಅಸ್ತ್ರ ಒಲೆ ಮಾಡದ್ಮೇಲೆ ನನ್ ಗಂಡಂಗೆ ಮತ್ತೆ ನನ್ ಮಕ್ಳಿಗೆ ಬೆರ್ನೆ ಅಡಿಗೆ ಮಾಡ್ಕೊಡ್ಬೋದು. 1 ವಾರಕ್ಕೆ 1 ಮಣ ಸೌದೆ ಬೇಕಾಗಿತ್ತು, ಬರೀ ಅರ್ಧ ಮಣವೇ ಸಾಕು. ಬೋ ಚಂದಾಗಿ ಉರಿತೈತೆ. ಮತ್ತೆ ಆ ಅಸ್ತ್ರ ಒಲೆ ಒಳಗಡೆನೆ ಸ್ನಾನ ಮಾಡಕ್ ಬಿಸಿನೀರು ಕಾಯ್ತತೆ, ಈ ಕಡೆ ಅಡ್ಗೆನೂ ಆಯ್ತತೆ, ಬಿಸಿನೀರು ಕಾಯ್ತತೆ. ಬೋ ಸಂದಾಗೈತೆ ಅಂತ ತೋರ್ಸಿದ್ಲು ಹೋಟ್ಲ್ ಒಳಗಡೆ. ಸಂದಾಗಿದೆ, ನನ್ಗೂ ಬೋ ಖುಷಿ ಆಗೋಯ್ತು. ಅದು ಸರಿ, ಅದೆಲ್ಲ ಆಯ್ತು. ನಾವು ಹೊಸಿ ಮುಂದ್ವರ್ಕೊಂಡು ಅದೇನು ಹೇಳ್ತಾರಲ್ಲ, ಗ್ಯಾಸ್ ಸ್ಟವ್ ನಾಗೇನೆ ಸ್ನಾನ ಮಾಡಕ್ಕೂ ಬರ್ತದಂತಲ್ಲಪ್ಪ, ಬಾಯ್ಲರ, ಅದೆಲ್ಲ ಹಾಕಿಸ್ಕೊಂಡ್ಬಿಟ್ರಿ ಹೆಂಗೆ? ಹಳ್ಳಿ ಕಡೆ ಹನ್ಮಕ್ಕ ಈ ಗ್ಯಾಸ್ ಬಳಸಬಾರ್ದು. ಯಾಕಪ್ಪ? ಎಲ್ರುವೆ ಹಸ ಕಟ್ಕೋಬೇಕು. ಮನೆ ಹಿಂದ್ಗಡೆ ಒಂದು ಗೋಬರ್ ಗುಂಡಿಯ ಮಾಡ್ಕೋಬೇಕು. ಹಂಗೆ ಅದ್ರಲ್ಲೇ ಬರ್ತದಲ್ಲ, ಆ ಗುಂಡಿನಾಗ ಬರ್ತೈತಲ್ಲ ಗ್ಯಾಸು, ಅದ್ರಾಗೆ ಅಡ್ಗೆ ಮಾಡ್ಕೋಬಹುದು. ಆಮೇಲೆ ಹಳೆ ಕಾಲದ್ದು ಒಂದು ಪೆಟ್ರೋಮ್ಯಾಕ್ಸ್ ದೀಪ ಬಂದಂಗ್ ಬತ್ತಿತ್ತಲ್ಲ, ದೀಪ ಮಾಡಿಕೋಬಹುದು. ಗ್ಯಾಸ್ನಾಗ ಉರಿತೈತೆ. ಸರಿ, 1 ಪಾಯಿಂಟ್ ಹೇಳು. ಈಗ ಖರ್ಚು ಎದಕ್ ಜಾಸ್ತಿ ಆಯ್ತದೆ? ಅವನೇನೋ ನಾ ಹೇಳ್ದಾಗ ಸಿಲಿಂಡರ್ ತಂದ್ಬಿಡ್ತಾರಪ್ಪ ಪೇಟೆನಾಗೆ, ತಂದ್ ಮಡಗ್ ಬಿಡ್ತಾರ, ನಾವ್ ಹತ್ತಿಸ್ಬಿಡ್ಬೋದಲ್ಲ. ಇದು ಹೆಂಗೆ ಹೇಳು ಜಯಣ್ಣ? ಕೇಳ್ತಾಳಲ್ಲ.
ನಮ್ಮ ಕೈನಾಗಿರೋದು ಅನ್ಮಕ್ಕ ಹ್ಮ್ 2 ಎಮ್ಮೆ 2 ಹಸ ಕಟ್ಕೊಬಿಟ್ಟು ಹ್ಮ್ ಒಂದು ಗೋಬರ್ ಘಟಕವ ಮಾಡ್ಕೊಬಿಟ್ರೆ ಓ ಈ ಕಡೆ ವ್ಯವಸಾಯಕ್ಕೂ ಅನುಕೂಲ ಆಯ್ತು. ಹ್ಮ್ ಅದೇನೋ ರೇಡಿಯೋದಾಗೂ ಹೇಳ್ತಿರ್ತಾರಕಪ್ಪ ಸಾವಯವ ಕೃಷಿ ಮಿಷನ್ ಅಂತ ಹೇಳಿ. ಅಯ್ಯೋ ದಿನ 8 ಗಂಟೆಗೆ ಬರ್ತದಕ್ಕಪ್ಪ, ಮತ್ ಬೆಳಗ್ಗೆ 6:40ಕ್ಕೂ ಬರ್ತದೆ. ಅದ್ರಾಗೆ ಸಾಯಿಧನ ಬೇರೆ ಕೊಟ್ಟಾರಂತೆ. ಸರಿಯಪ್ಪ, ಅಡ್ಗೆ ಮಾಡಿದ್ದೆಲ್ಲ ಸಗಣಿ ವಾಸನೆ ಬಂದ್ಬಿಡ್ತದ ಅಂತ ಚಿಂತೆ ಆಯ್ತದ. ಹೆಣ್ಮಕ್ಳು ಅದೆಲ್ಲ ಸಗಣಿ ವಾಸನೆ ಬಂದದ. ಈಗ ಗ್ಯಾಸ್ ಅಲ್ಲಿ ನಾವು ಇದು ಅಡ್ಗೆ ಮಾಡ್ತೀವಪ್ಪ, ಗ್ಯಾಸ್ ವಾಸನೆ ಬಂದ್ಬಿಟ್ಟದ. ಓ ಹಂಗೆ ಸಗಣಿ ಕಾಣಕ್ಕಿಲ್ಲ, ಹಂಗೆಲ್ಲ ಬರೋದಿಲ್ಲ ಅಲ್ವಾ ಜಯಣ್ಣ? ಅದೆಲ್ಲೋ ಇರ್ತದ ಸಗಣಿ ಗುಂಡಿ. ಕಾಲದಾಗ ನಿಮ್ ಅತ್ತೆ ಕಾಲದಾಗೆಲ್ಲ ಸಗಣಿ ನೆಲ್ವೆ ಅಲ್ವಾ? ಇಲ್ಲ ಆಯ್ತು ಬಿಡಪ್ಪ. ಈ ಆಸಾನೆ ಗೋಮಾತೆ ಅಂತ ಪೂಜೆ ಮಾಡಿ ಪಂಚಗವ್ಯದಾಗೆ ಗಂಡ್ಲಾವೆ ತಕೊಳಕಿಲ್ವಾ? ಅದೆಲ್ಲ ಸರಿಪ್ಪ ಆಯ್ತದ ಬಿಡು, ಚೆನ್ನಾಗಿ ಇರ್ತೈತಿ. ಗಮ್ಮಂತ ಅಡ್ಗೆ ಮನೆ ಎಲ್ಲ ವಾಸನೆ ಆಯ್ತದ. ಇಲ್ಲ ಕಣನ್ ಮಕ ಆತರ ಏನು ವಾಸನೆ ಬರೋದಿಲ್ಲ ಬಿಡು. ಆಮ್ಯಾಕೆ ಇನ್ನೂ ಒಂದ್ ವಿಚಾರ ಕಾಣ್ಮಕ್ಕ, ಈ ಹಳ್ಳಿಗಳಲ್ಲೂ ನಾನ್ ಹೇಳೋದು ಈ ಪೆಟ್ರೋಲು ಡೀಸೆಲ್ ಕುಡಿಯೋಂತವನ್ನ ಕಮ್ಮಿ ಮಾಡ್ಕೋಬೇಕು. ನೀವೊಂದ್ ನಾನು ಮಾತು ಹೇಳಿಲ್ಲ, ಓಡಾಡ್ಬೇಕು. ನಾ ಪ್ಯಾಟಾಗ ಹೋಗಿದ್ದಕ್ಕಪ್ಪ, ಏನ್ ಎಲ್ಲೆಲ್ಲಿ ನೋಡಿದ್ರು ಕೂಟ್ರುಗಳು, ಕುಟಿ ಕೂಟ್ರುಗಳಿಲ್ಲಪ್ಪ. ನಾನು ಒಂದಪ್ಪ ಮೈಸೂರು ಪೇಟೆಯಿಂದ ಬೆಂಗಳೂರು ಪೇಟೆಗೆ ಹೋಗಿದ್ದೆ, ಕಣ್ಣೆಲ್ಲ ಉರಿತದಪ್ಪ. ಅಯ್ಯೋ ನಂಗ್ ಕಣ್ ಬಿಡಕ್ ಆಗಕ್ಕಿಲ್ಲ ಅಂತ ಅಳ್ತಾ ಕುತ್ಕೊಬಿಟ್ಟೆ. ಆವಾಗ ಅವ್ಳು ಹೇಳಿದ್ಲು ನಮ್ ಚಿಗವನ್ ಮಗಳು, ಅಯ್ಯೋ ಯಾಕೆ ಹಿಂಗ ಆಯ್ತದಪ್ಪ, ಯಾರು ಉರಿ ಹಾಕ್ಬಿಟ್ರು, ಸೀಮೆ ಎಣ್ಣೆ ಹತ್ತಿಸ್ಬಿಟ್ರ ಅಂತ ಅಳ್ತಾವ್ನಿ. ಅಯ್ಯೋ ಒಸಿ ಸುಮ್ನೆ ಕೂತ್ಕ, ಇಲ್ಲೆಲ್ಲಾ ವಾಹನಗಳು ಇರ್ತದಲ್ಲ, ಅದಕ್ಕೆ ಅದ್ರ ಹೋಗಿ ಎಲ್ಲ ಆಗಿ ನಿಂಗೆ ಅಭ್ಯಾಸ ಇಲ್ಲ, ಕಣ್ಣು ಉರಿತದೆ. ಹಿಂಗೂ ಉಂಟಪ್ಪ ಹನ್ಮಕ್ಕ. ಬೆಂಗಳೂರ್ಗೆ ಏನಾರು ಹೋಗ್ಬಿಟ್ರೆ ನೀನು ವಾರಕ್ಕೆ ಒಂದು ಪೌಡರ್ ಡಬ್ಬಿ ಖರ್ಚು ಮಾಡ್ಬಿಡ್ತೀವಿ. ಯಾಕಪ್ಪ? ಮುಖದ ಮೇಲೆ ಕರ್ರಿ ಬಣ್ಣ ಅಂಟ್ಕೊಬಿಡ್ತದ ಕಣಣ್ಣ. ಅದ್ರ ಜೊತೆ ಬಿಳಿ ಪೌಡ್ರ್ ಯಾಕೆ ಹಾಕಬೇಕು? ಪೌಡ್ರ್ ಯಾಕೆ ಬೇಡ ಬಿಡು. ನೀನು ಅಲ್ಲಿ ಹೋದ್ರೆ ಕಪ್ಪಾಯ್ತದಲ್ಲ, ಮುಖ ತೊಳ್ಕೊ ಪೌಡರ್ ಹಚ್ಕೊ ಅಂದ್ಬಿಟ್ಟು ಒಂದ್ ಪೌಡರ್ ಡಬ್ಬಿ ಖಾಲಿ ಮಾಡ್ಬಿಡ್ತಾಳೆ ವಾರಕ್ಕ. ಪೌಡ್ರ್ ಹಚ್ಕೊಳಕ್ಕೆ ಹೋಗಕ್ಕಿಲ್ಲ ಅಲ್ಲಪ್ಪ, ಬರೀ ಮುಖ ತಕೊಂಡ್ ಶುದ್ಧವಾಗಿರೋದಷ್ಟೇ ಅಂತ ಕಡೆ. ಪೌಡ್ರ್ ಎಲ್ಲ ಖರ್ಚು ಮಾಡ್ಬಾರ್ದು ಬಿಡು. ಇಂಧನವ ಉಳಿಸ್ಬೇಕು ಎಲ್ಲಾ ಕಡೆ ಅಂತ ಎಲ್ರು ಹೇಳ್ತಾ ಇರೋದು ಅದೇ ಮಾತು. ಅಂದ್ರೆ ಸೈಕಲ್ ಇಟ್ಕೊಂಡ್ ಓಡಾಡೋದಪ್ಪ ನಮ್ಮ. ಎತ್ತಿನ ಗಾಡಿನ ಓಡಾಡ್ಬೇಕು, ಆಮ್ಯಾಕೆ ಸೈಕಲ್ನಾಗೆ ಹೆಚ್ಚು ಓಡಾಡ್ಬೇಕು. ಆಮೇಲೆ ಶಕ್ತಿ ಬರ್ತದೆ ಅಲ್ವಾ? ಒಂದ್ ಕುದುರೆ ತಗೊಬಿಡೋದು ಅನ್ಮಕ್ಕ. ಇದೇನಪ್ಪ ರಾಜ್ನಾಗ ಕೊಟ್ಟಿದೆಯಪ್ಪ ನೋಡು. ಯಾಕಪ್ಪ ಮೈಸೂರು ಮಹಾರಾಜ್ರೆ ಕುದುರೆ ಮ್ಯಾಗ ಓಡಾಡ್ಬೇಕು, ನಾವು ಓಡಾಡಿದಪ್ಪ. ಹಂಗೆ ಅರ್ಥ ಇರ್ತದೆ ಬಿಡು. ಓಡಾಡಿದ್ರೆ ಯಾರು ನಗ್ತಾರೆ. ಅದೆಲ್ಲ ಕಲ್ತ್ಕೋಬೇಕು. ಕೂದ್ಲೆ ಹತ್ಬಿಟ್ಟು ಕಾಲ್ ಮುರ್ಕಂಡಿ ಅಜೋಪನ ಇರದ ಹೊಸಿ ಸೈಕಲ್ ಮಾಡ್ಕ ಸಂದಾಗ ಆಯ್ತಿಯ. ಅದೇನೋ ಉಂಡೆ ಅಂತ ಹೇಳ್ದಲ್ಲ, ಹೊರಗ್ ಬರ್ನೇ ಇಲ್ಲ ಉಂಡೆ. ಆಯ್ತು, ಉಂಡೆ ಜೊತೆ ಬಸಾರು ಮುದ್ದೆನ ಮಾಡಿವ್ನಿ, ಉಣ್ಕೊಳ್ಳಿವ್ರಂತೆ. ಆ ಮಂದಲ್ಗೆ ಹಾಕೊಂಡ್ ಕೂತ್ಕ, ತಣ್ಣಗೆ ತಕ್ಕ, ನೀನು ಹೊಸಿ ಎಲೆ ತೊಳ್ಳು.